ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಉಚತ್ಯ ಮಾಂಧಾತೃ ಸಂವಾದಗಳು ಎಂಬ 91ನೆಯ ಅಧ್ಯಾಯಕ್ಕೆ ಸ್ವಾಗತ. ಓ ರಾಜ, ಭೀಷ್ಮನು ಯುಧಿಷ್ಠಿರನನ್ನು ಕುರಿತು ಹೇಳುತ್ತಿರುವನು. ಸಕಾಲಕ್ಕೆ ಪರ್ಜನ್ಯನು ವರ್ಷಿಸಬೇಕು. ರಾಜನು ಧರ್ಮದಿಂದ ವರ್ತಿಸಬೇಕು. ದೇಶದ ಐಶ್ವರ್ಯಕ್ಕೂ ಪ್ರಜೆಗಳ ಸುಖಜೀವನಕ್ಕೂ ಇವೇ ಮುಖ್ಯ ಆಧಾರಗಳು. ಬಟ್ಟೆಯ ಬಣ್ಣವು ಹೋಗದಂತೆ ಅದರ ಕೊಳೆಯನ್ನು ತೆಗೆದು ಶುಚಿ ಮಾಡುವ ಅಗಸನೆ ಸರಿಯಾದ ಅಗಸನೆ ಹೊರತು ಹಾಗೆಲ್ಲದವನು ಅಗಸನೆ ಅಲ್ಲ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರರೆಂಬ 4 ವರ್ಣದವರಲ್ಲಿಯೂ ಯಾವನು ಸ್ವಧರ್ಮವನ್ನು ಬಿಟ್ಟು ಸಿಕ್ಕಿದ ಹಾಗೆ ಇತರರ ಕರ್ಮಗಳಲ್ಲಿ ಪ್ರವರ್ತಿಸುವನೋ ಅಂತಹವನು ತನ್ನ ಸ್ವಕರ್ಮವನ್ನೇ ತಿಳಿಯದ ಅಗಸನಿಗೆ ಸಮಾನನು. ಶೂದ್ರನಿಗೆ ಸೇವೆಯು, ವೈಶ್ಯನಿಗೆ ಕೃಷಿಯು, ಕ್ಷತ್ರಿಯನಿಗೆ ದಂಡನೀತಿಯು ವಿಹಿತ ಧರ್ಮಗಳು, ಬ್ರಾಹ್ಮಣರಿಗೆ ಬ್ರಹ್ಮಚರ್ಯೆ, ತಪಸ್ಸು, ಸತ್ಯ, ಮಂತ್ರಗಳೆಂಬುವು ಧರ್ಮಗಳು. ಕೊಳೆಹಿಡಿದ ಪಾತ್ರೆಗಳನ್ನು ಶುದ್ಧಿ ಮಾಡುವಂತೆ ಪ್ರಜೆಗಳ ಶೀಲ ಸ್ವಭಾವಗಳಲ್ಲಿ ಕಂಡುಬರುವ ದೋಷಗಳನ್ನು ಯಾವ ರಾಜನು ನೀಗಿಸಬಲ್ಲನೋ ಅವನೇ ಜನರಿಗೆ ಪ್ರಭುವು ತಂದೆಯೂ ಆಗುವನು. ಕೃತಾದಿ ಯುಗಗಳೆಂಬುವು ರಾಜನ ನಡವಳಿಕೆಗಳೇ. ರಾಜನೇ ಯುಗವೆಂದು ಕರೆಯಲ್ಪಡುವನು. ರಾಜನ ಆಳ್ವಿಕೆಯನ್ನು ಅನುಸರಿಸಿಯೇ ಯುಗ ಧರ್ಮಗಳು ವರ್ತಿಸುವವು. ರಾಜನು ಸರಿಯಾಗಿ ನಡೆಯದಿದ್ದಾಗ ವರ್ಣಾಶ್ರಮ ಧರ್ಮಗಳು, ವೇದಗಳು ಇವೆಲ್ಲವೂ ಕೆಡುವವು. ರಾಜನ ಅವಜ್ಞತೆಯಿಂದಲೇ 3 ಅಗ್ನಿಗಳು, 3 ವೇದಗಳು, ದಕ್ಷಿಣ ಸಹಿತವಾದ ಯಾಗಗಳು ತಲೆ ಎತ್ತದಂತೆ ಅಡಗಿ ಹೋಗುವವು. ಎಲ್ಲರೂ ಮೋಹಾಕುಲರಾಗುವರು. ರಾಜನೇ ಪ್ರಾಣಿಗಳಿಗೆ ಕರ್ತನು, ಅವನೇ ಪ್ರಾಣಿಗಳಿಗೆ ವಿನಾಶಕನು. ಧರ್ಮಬುದ್ಧಿಯುಳ್ಳ ರಾಜನೇ ಪ್ರಜೆಗಳನ್ನು ಅಭಿವೃದ್ಧಿಗೆ ತರಬಲ್ಲನು. ಅಧಾರ್ಮಿಕನು ಕೆಡಿಸುವನು. ರಾಜನ ಪ್ರಮಾದದಿಂದ ಅವನ ಪುತ್ರ, ಮಿತ್ರ, ಬಂಧು, ಭಾರ್ಯೆಯರೆಲ್ಲರೂ ದುಃಖಕ್ಕೆ ಈಡಾಗುವರು. ರಾಜನು ಧರ್ಮದಲ್ಲಿ ವರ್ತಿಸದಿದ್ದರೆ ಅವನ ದೇಶದಲ್ಲಿರುವ ಆನೆ, ಕುದುರೆ, ಒಂಟೆ, ಹಸು, ಕತ್ತೆ ಮುಂತಾದ ಸಕಲ ಪ್ರಾಣಿಗಳು ಕಷ್ಟಕ್ಕೀಡಾಗುವವು. ಓ ಮಾಂಧಾತ, ದುರ್ಬಲರ ಇಲ್ಲಿ ಉಚತ್ಯನು ಮಾಂಧಾತನೊಡನೆ ನಡೆಸುತ್ತಿರುವ ಸಂವಾದವು. ಓ ಮಾಂಧಾತ, ದುರ್ಬಲರ ರಕ್ಷಣೆಗಾಗಿಯೇ ಬಲವು ಬ್ರಹ್ಮನಿಂದ ಸೃಷ್ಟಿಸಲ್ಪಟ್ಟಿದೆ. ದುರ್ಬಲವಾದುದೇ ಲೋಕದಲ್ಲಿ ಪ್ರಬಲವು. ಅವುಗಳ ರಕ್ಷಣೆಗಾಗಿಯೇ ಎಲ್ಲವೂ ಏರ್ಪಟ್ಟಿದೆ. ರಾಜನು ಅಧರ್ಮದಲ್ಲಿ ವರ್ತಿಸಿದರೆ ಆ ದುರ್ಬಲರನ್ನು ಪೋಷಿಸತಕ್ಕವರು, ಅವನ ಕುಲದಲ್ಲಿ ಹುಟ್ಟುವವರು ಎಲ್ಲರೂ ಕಷ್ಟಕ್ಕೀಡಾಗುವರು. ಬಲಹೀನವಾದ ಪ್ರಾಣಿ, ಋಷಿ, ಸರ್ಪಗಳೆಂಬ ಇವುಗಳ ಕೋಪ ದೃಷ್ಟಿಯನ್ನು ಸಹಿಸುವುದು ಕಷ್ಟವು. ಆದುದರಿಂದ ದುರ್ಬಲರ ಬಳಿಗೆ ಹೋಗಬಾರದು, ದುರ್ಬಲರ ಮೇಲೆ ಬೀಳಬಾರದು, ಬಲಹೀನರನ್ನು ಅವಮಾನಿಸಬಾರದು. ರಾಜ, ಅವರ ದೀನ ದೃಷ್ಟಿಯು ನಿನ್ನನ್ನು ಬಂಧು ಸಮೇತವಾಗಿ ದಹಿಸದಿರಲಿ. ದೃಷ್ಟಿಯಿಂದ ದಗ್ಧನಾದವನ ಕುಲದಲ್ಲಿ ಒಂದು ಅಂಕುರವೂ ಇಲ್ಲದಂತೆ ಸಮೂಲವಾಗಿ ಭಸ್ಮವಾಗುವುದು. ದುರ್ಬಲರ ಸಮೀಪದಲ್ಲಿ ಸೇರಬೇಡ. ರಾಜೇಂದ್ರ, ಬಲಕ್ಕಿಂತಲೂ ಬಲಹೀನತೆಯೇ ಹೆಚ್ಚು ಅಪಾಯಕರವೆಂದು ತಿಳಿ. ಆ ದೌರ್ಬಲ್ಯವೇ ಅಧಿಕ ಬಲವುಳ್ಳ ಒಂದು ಶಕ್ತಿ. ಅದರಿಂದ ದಗ್ಧವಾದುದು ಸ್ವಲ್ಪ ಮಾತ್ರವೂ ಉಳಿಯಲಾರದು. ಯಾವ ರಾಜ್ಯದಲ್ಲಿ ಅವಮಾನಿತನು, ಪೆಟ್ಟು ತಿಂದವನು, ಕಷ್ಟಕ್ಕೀಡಾದವನು ತನಗೆ ರಕ್ಷಕರನ್ನು ಕಾಣದೆ ಸಂಕಟ ಪಡುವನೋ ಆ ದೇಶದ ರಾಜನಿಗೆ ದೈವಕೃತವಾದ ಕ್ರೂರ ದಂಡನವು ಬಡಿದು ಅವನನ್ನು ಕೊಂದು ಬಿಡುವುದೆಂದು ತಿಳಿ. ಅಪ್ಪ, ರಾಜನು ತಾನು ಬಲಾಢ್ಯನೆಂಬ ಹೆಮ್ಮೆಗಿಂದ ಬಲಹೀನರಾದ ಜನರನ್ನು ಸುಲಿದು ತೆರಿಗೆಯನ್ನು ತೆಗೆಯಬಾರದು. ದುರ್ಬಲರ ದೃಷ್ಟಿ ಜ್ವಾಲೆಯು ನಿನ್ನನ್ನು ದಹಿಸದಂತೆ ನೋಡು. ನಿರಪರಾಧಿಗಳು ಶಿಕ್ಷೆಗೊಳಪಟ್ಟು ರೋಧಿಸುವಾಗ ಅವರ ಕಣ್ಣುಗಳಿಂದ ಬಿದ್ದ ಬಾಷ್ಪ ಬಿಂದುಗಳು ಅವರ ಮೇಲೆ ಸುಳ್ಳು ತಪ್ಪನ್ನು ಹೊರಿಸಿದವರ ಪುತ್ರ, ಮಿತ್ರ, ಪಶುಗಳನ್ನೆಲ್ಲ ಕೊಂದು ಬಿಡುವವು. ಒಂದು ವೇಳೆ ಆಗಲೇ ಅದು ತನ್ನಲ್ಲಿ ಫಲಿಸದೆ ಹೋದರು ಮುಂದೆ ಆ ಶಾಪವು ತನ್ನ ಪುತ್ರರಲ್ಲಿಯೋ, ಪೌತ್ರರಲ್ಲಿಯೋ, ಪ್ರಪೌತ್ರರಲ್ಲಿಯೋ ಫಲಿಸದೆ ಬಿಡದು. ಮಾಡಿದ ಪಾಪವು ಪಶುಗಳಂತೆ ಆಗಲೇ ಫಲವನ್ನು ತೋರಿಸಲಾರದು. ಒಂದು ದೇಶದಲ್ಲಿ ದುರ್ಬಲನಾದವನು ರಕ್ಷಕರಿಲ್ಲದೆ ಗೋಳಿಟ್ಟ ಪಕ್ಷದಲ್ಲಿ ಆ ದೇಶಕ್ಕೆ ದೈವಿಕವಾದ ಕ್ರೂರ ದಂಡವು ಮೇಲೆ ಬೀಳುವುದು. ಯಾವ ದೇಶದ ಜನರು ಭಿಕ್ಷೆಗಾಗಿ ಬ್ರಾಹ್ಮಣರಂತೆ ಸನ್ಯಾಸಿ ವೇಷಗಳಿಂದ ತಿರುಗಲು ಆರಂಭಿಸುವರೋ ಅವರೇ ರಾಜನನ್ನು ಕೊಲ್ಲತಕ್ಕವರೆಂದು ತಿಳಿ. ಯಾವ ದೇಶದಲ್ಲಿ ರಾಜ ಸಂಬಂಧಿ ಪುರುಷರು ನೀತಿ ತಪ್ಪಿ ನಡೆಯುವರೋ ಅದು ರಾಜನಿಗೆ ದೊಡ್ಡ ಪಾಪವು. ರಾಜ್ಯಾಧಿಕಾರಿಗಳು ಬಡ ಜನರ ಗೋಳನ್ನು ಲಕ್ಷಿಸದೆ ಕಾಮದಿಂದಲೋ ಧನಲೋಭದಿಂದಲೋ ಜನರಿಂದ ಹಣವನ್ನು ಸುಲಿದರೆ ಅದರಿಂದ ರಾಜನಿಗೆ ಬಹಳ ಕೇಡುಂಟಾಗುವುದು.
ಮಾಂಧಾತ, ಪ್ರಬಲವಾದ ವೃಕ್ಷವು ಕೂಡ ಮೊದಲು ಅಂಕುರಿಸಿ ಆಮೇಲೆ ದೊಡ್ಡ ಮರವಾಗಿ ಹಬ್ಬುವುದು. ಎಷ್ಟೋ ಪ್ರಾಣಿಗಳು ಬಂದು ಅದನ್ನು ಆಶ್ರಯಿಸುವವು. ಆ ವೃಕ್ಷವನ್ನು ಕಡಿದು ಸುಟ್ಟು ಹಾಕಿದರೆ ಆ ಪ್ರಾಣಿಗಳು ನಿರಾಶ್ರಯವಾಗುವವು. ಇದರಂತೆಯೇ ರಾಜ್ಯದಲ್ಲಿರುವ ಪ್ರಜೆಗಳು ರಾಜನನ್ನು ಆಶ್ರಯಿಸಿ ಜೀವಿಸುವರು. ಅವರು ಸ್ವಧರ್ಮಗಳನ್ನು ಆಶ್ರಯಿಸುತ್ತಾ ರಾಜ್ಯ ಸಂಸ್ಕಾರಗಳನ್ನು, ರಾಜಗುಣಗಳನ್ನು ಕೊಂಡಾಡುವಂತಾದರೆ ಆ ರಾಜನು ವೃದ್ಧಿ ಹೊಂದುವನು, ಅವನ ಪಾಪಗಳು ತೊಲಗುವವು. ಹಾಗಿಲ್ಲದೆ ಪ್ರಜೆಗಳು ಧರ್ಮವನ್ನು ಅರಿಯದೆ ಅಧರ್ಮವನ್ನು ಆಶ್ರಯಿಸಿದರೆ ರಾಜನು ಮಾಡಿದ ಪುಣ್ಯವೆಲ್ಲ ಹೋಗಿ ಪಾಪವು ಮೇಲೆ ಬೀಳುವುದು. ಯಾವ ರಾಜನ ರಾಜ್ಯದಲ್ಲಿ ಪಾಪಿಗಳು ನಿರ್ಭಯವಾಗಿ ಸಂಚರಿಸುವರೋ ಆ ರಾಜರನ್ನು, ಅವರ ಅಧಿಕಾರಿಗಳನ್ನು ಕಲಿಯು ಆವರಿಸಿಕೊಳ್ಳುವನು. ರಾಜನು ತನ್ನ ಶಕ್ತಿಯಿಂದ ಜನಗಳನ್ನು ಅಡಗಿಸಿ ಪಾಲಿಸದಿರುವ ರಾಜ್ಯವು ವೃದ್ಧಿ ಹೊಂದದು. ಮಂತ್ರಿಗಳನ್ನು ಸನ್ಮಾನಿಸಿ ಯುದ್ಧ ವಿಚಾರದಲ್ಲಿಯೂ ರಾಜ ಕಾರ್ಯಾಲೋಚನೆಯಲ್ಲಿಯೂ ಅವರಿಂದ ತಕ್ಕ ಬುದ್ಧಿವಾದವನ್ನು ಪಡೆಯತಕ್ಕ ರಾಜ್ಯವೇ ವೃದ್ಧಿ ಹೊಂದುವುದು. ಆ ರಾಜನು ರಾಜ್ಯವನ್ನು ಚಿರಕಾಲದವರೆಗೆ ಅನುಭವಿಸುವನು. ಒಳ್ಳೆ ಕಾರ್ಯಗಳನ್ನು, ಒಳ್ಳೆ ಮಾತುಗಳನ್ನು ಉಪಯೋಗಿಸತಕ್ಕ ರಾಜನೇ ಉತ್ತಮ ಧರ್ಮಕ್ಕೆ ಭಾಗಿಯಾಗುವನು. ಉಚಿತ ರೀತಿಯಲ್ಲಿ ವಿಭಾಗಿಸಿಕೊಡುವುದು, ಪರರನ್ನು ಅವಮಾನಿಸದಿರುವುದು, ಗರ್ವಿತರಾದ ಬಲಾಢ್ಯರನ್ನು ನಿಗ್ರಹಿಸುವುದು, ಇವು ಮೂರು ರಾಜನ ಧರ್ಮಗಳು. ರಾಜನು ಮನೋವಾಕ್ಕಾಯಗಳಿಂದ ಎಲ್ಲರನ್ನೂ ಪಾಲಿಸಬೇಕು. ಇದಕ್ಕೆ ವಿರೋಧಿಯಾದವನು ಮಗನಾದರೂ ಅವನನ್ನು ಮನ್ನಿಸಬಾರದು. ಇವೆಲ್ಲ ರಾಜನ ಧರ್ಮಗಳೇ. ಬಲಹೀನರಿಗೆ ದಾನ ಮಾಡಿ ಆಮೇಲೆ ತಾನು ಅನುಭವಿಸಬೇಕು. ಬಲಹೀನರನ್ನು ಬಲವಂತರನ್ನಾಗಿ ಮಾಡುವುದೇ ರಾಜನಿಗೆ ಧರ್ಮವು. ಪ್ರಜೆಗಳನ್ನು ಕಾಪಾಡುವುದು, ಚೋರರನ್ನು ಹೊಡೆದಟ್ಟುವುದು, ಯುದ್ಧ ಮಾಡಿ ಜಯಿಸುವುದು, ಇವು ರಾಜಧರ್ಮಗಳು. ಕಾರ್ಯಗಳಲ್ಲಿಯೂ ಮಾತಿನಲ್ಲಿಯೂ ತನಗೆ ಪ್ರಿಯನಾಗಿದ್ದರೂ ಪಾಪದಲ್ಲಿ ಪ್ರವರ್ತಿಸಿದವನನ್ನು ರಾಜನು ಮನ್ನಿಸಬಾರದು. ಇದು ರಾಜಧರ್ಮವು. ರಾಜನು ವರ್ತಕರನ್ನು ಹೆತ್ತ ಮಕ್ಕಳಂತೆ ಪ್ರೀತಿಸಿ ರಕ್ಷಿಸಬೇಕು. ಮರ್ಯಾದೆಗೆ ಮೀರಿ ಹೋಗಬಾರದು. ಕಾಮದ್ವೇಷಗಳಿಲ್ಲದೆ ಶ್ರದ್ಧೆಯಿಂದ ಆಪ್ತ ದಕ್ಷಿಣಗಳುಳ್ಳ ಯಾಗಗಳನ್ನು ನಡೆಸಬೇಕು. ಇವೆಲ್ಲ ರಾಜಧರ್ಮಗಳು. ದರಿದ್ರರು, ವೃದ್ಧರು, ಅನಾಥರು ಇಂತಹವರ ಕಷ್ಟವನ್ನು ನೀಗಿಸಿ ಅವರ ಕಣ್ಣನ್ನೊರೆಸಿ ಸಂತೋಷಗೊಳಿಸುವುದು ರಾಜಧರ್ಮವು. ಮಿತ್ರರನ್ನು ವೃದ್ಧಿಗೊಳಿಸುವುದು, ಶತ್ರುಗಳನ್ನು ಅಡಗಿಸುವುದು, ಸಾಧುಗಳನ್ನು ಪೂಜಿಸುವುದು, ದಾನ, ಆತಿಥ್ಯ, ಪೂಜೆ, ಸತ್ಯ ಪರಿಪಾಲನೆ, ಭೃತ್ಯರನ್ನು ಆದರಿಸುವುದು, ಇವೆಲ್ಲ ರಾಜಧರ್ಮಗಳು. ಯಾವ ರಾಜನಲ್ಲಿ ನಿಗ್ರಹ ಅನುಗ್ರಹ ಶಕ್ತಿಗಳೆರಡೂ ನೆಲೆಗೊಂಡಿರುವವೋ ಅವನು ಇಹ ಪರಗಳೆರಡರಲ್ಲಿಯೂ ಒಳ್ಳೆಯ ಫಲವನ್ನು ಹೊಂದುವನು. ಓ ಮಾಂಧಾತ, ದುಷ್ಟರಿಗೆ ರಾಜನೇ ಯಮನೆಂದು ತಿಳಿ. ಧಾರ್ಮಿಕರಿಗೆ ಅವನೇ ಮಹೇಶ್ವರನು. ಇಂದ್ರಿಯಗಳನ್ನು ಅಡಗಿಸಿದವನೇ ಸಮವರ್ತಿಯಾದ ಯಮಧರ್ಮ ನೆನೆಸುವನು. ಅವುಗಳನ್ನು ಅಡಗಿಸಲಾರದವನು ಆಧಾರವನ್ನೇ ದಹಿಸತಕ್ಕ ಅಗ್ನಿ ಎನಿಸುವನು. ಋತ್ವಿಕ್ಕುಗಳನ್ನು, ಪುರೋಹಿತರನ್ನು, ಆಚಾರ್ಯರನ್ನು ಅವಮಾನಿಸದೆ ಆಧರಿಸಿ ಇಟ್ಟುಕೊಳ್ಳಬೇಕಾದುದು ರಾಜಧರ್ಮವು. ಸಮವರ್ತಿಯಾದ ಯಮನಂತೆ ರಾಜನು ನಿಷ್ಪಕ್ಷಪಾತ ಬುದ್ಧಿಯಿಂದ ನಿಗ್ರಹ ಅನುಗ್ರಹಗಳನ್ನು ತೋರಿಸಬೇಕು. ರಾಜನು ಸರ್ವ ವಿಧದಲ್ಲಿಯೂ ಇಂದ್ರನಿಗೆ ಸಾಟಿ ಎನಿಸುವನು. ರಾಜನು ಯಾವುದನ್ನು ಧರ್ಮ ದೃಷ್ಟಿಯಿಂದ ನೋಡುವನೋ ಅದೇ ಧರ್ಮವು. ರಾಜ, ನೀನು ಸಹನೆ, ಬುದ್ಧಿ, ಪ್ರಜಾನುರಾಗ, ಧೈರ್ಯ ಇವುಗಳನ್ನು ಬಿಡದೆ ಅವಲಂಬಿಸು. ಎಲ್ಲ ಜನರ ಬಲಗಳನ್ನು ಧೈರ್ಯದಿಂದ ತಿಳಿಯುತ್ತಿರು. ಯುಕ್ತಗಳನ್ನು ವಿಮರ್ಶಿಸಿ ತಿಳಿ. ಸಮಸ್ತ ಪ್ರಾಣಿಗಳನ್ನು ವಶ ಮಾಡಿ ಇಟ್ಟುಕೊಳ್ಳುವವನಾಗು. ದಾನ ಮಾಡು. ಪ್ರಿಯ ವಾಕ್ಯಗಳನ್ನು ನುಡಿ. ಪುರವಾಸಿಗಳನ್ನು, ದೇಶವಾಸಿಗಳನ್ನು ಮಕ್ಕಳಂತೆ ನೋಡಿ ರಕ್ಷಿಸು. ಅಸಮರ್ಥನಾದ ರಾಜನು ಪ್ರಜೆಗಳನ್ನು ರಕ್ಷಿಸಲಾರನು. ರಾಜ್ಯವೆಂಬ ಭಾರವು ಬಹಳ ಮಹತ್ತಾದುದು, ಅತಿ ದುರ್ಭರವಾದುದು. ಪ್ರಾಜ್ಞನು, ಶೂರನು, ದಂಡನೀತಿ ನಿಪುಣನು ಆದವನೇ ಅದನ್ನು ಹೊರಬಲ್ಲನು. ಚಟುವಟಿಕೆ, ಬುದ್ಧಿ, ದಂಡನೀತಿಯಲ್ಲಿ ತಿಳುವಳಿಕೆ ಇದೊಂದು ಇಲ್ಲದ ರಾಜನು ರಾಜ್ಯದ ಭಾರವನ್ನು ವಹಿಸಲಾರನು. ಸುಶೀಲರು, ಸತ್ಕುಲ ಪ್ರಸೂತರು, ಸಮರ್ಥರು, ಸ್ವಾಮಿ ಭಕ್ತರು, ಅನೇಕ ವಿಷಯಗಳನ್ನು ಬಲ್ಲವರು ಆದ ಮಂತ್ರಿಗಳೊಡನೆ ಕಲೆತು ಸ್ವಬುದ್ಧಿಯಿಂದಲೂ ಎಲ್ಲವನ್ನು ಪರೀಕ್ಷಿಸಿ ಕಾರ್ಯಗಳನ್ನು ನಡೆಸು. ಆಶ್ರಮದಲ್ಲಿರುವ ತಾಪಸರ ಪ್ರವರ್ತನೆಗಳನ್ನು ನೀನೇ ಸ್ವಂತವಾಗಿ ಪರಿಶೀಲಿಸುತ್ತಿರಬೇಕು. ಇದರಿಂದ ನೀನು ಚತುರ್ವರ್ಣ ಧರ್ಮಗಳನ್ನು, ಇತರ ವಿಷಯಗಳನ್ನು ತಿಳಿಯಲು ಶಕ್ತನಾಗುವೆ. ನೀನು ಸ್ವದೇಶದಲ್ಲಿದ್ದರೂ ಪರದೇಶದಲ್ಲಿದ್ದರೂ ನಿನ್ನ ಸ್ವಧರ್ಮಕ್ಕೇನು ಹಾನಿ ಬಾರದಂತೆ ನೋಡು. ಧರ್ಮಾರ್ಥ ಕಾಮಗಳೆಂಬ ಮೂರರಲ್ಲಿ ಧರ್ಮವೇ ಮೇಲಾದುದು. ಧರ್ಮರತನು ಇಹದಲ್ಲಿಯೂ ಪರದಲ್ಲಿಯೂ ಸುಖ ಹೊಂದುವನು. ನೀನು ಪ್ರಜೆಗಳನ್ನು ಚೆನ್ನಾಗಿ ಆದರಿಸಿ ಸತ್ಕರಿಸಿದರೆ
ಅವರು ತಮ್ಮ ಹೆಂಡಿರು ಮಕ್ಕಳನ್ನಾದರೂ ತೊರೆದು ಸಮಯದಲ್ಲಿ ನಿನಗೆ ಸಹಕರಿಸುವರು. ಸಜ್ಜನರನ್ನು ಸಂಗ್ರಹಿಸುವುದು, ದಾನ, ಪ್ರಿಯವಾಕ್ಯ, ಎಚ್ಚರ ತಪ್ಪದಿರುವುದು, ಶುಚಿತ್ವ ಇವಿಷ್ಟು ರಾಜನಿಗೆ ಸಂಪತ್ತನ್ನು ಹೆಚ್ಚಿಸುವವು. ಓ ಮಾಂಧಾತ, ಕುಚತ್ಯನು ಹೇಳುತ್ತಿರುವನು, ಈ ವಿಚಾರಗಳನ್ನು ನೀನು ಅಸಡ್ಡೆ ಮಾಡಬೇಡ. ರಾಜನಾದವನು ಬಹು ಜಾಗರೂಕತೆಯಿಂದ ತನ್ನ ಮತ್ತು ಶತ್ರುಗಳ ಹುಳುಕನ್ನು ಕಂಡುಕೊಳ್ಳುತ್ತಿರಬೇಕು. ತನ್ನ ಹುಳುಕನ್ನು ಪರರಿಗೆ ತಿಳಿಸಬಾರದು. ಪರರ ಛಿದ್ರವನ್ನು ಅಥವಾ ಪರರ ಹುಳುಕನ್ನು ನೋಡುತ್ತಿದ್ದು ಅವರ ಮೇಲೆ ಬೀಳಬೇಕು. ಇಂದ್ರ, ಯಮ, ವರುಣಾದಿ ದಿಕ್ಪಾಲಕರು ಇದೇ ರೀತಿಯಲ್ಲಿ ವರ್ತಿಸಿದರು. ಹಿಂದಿನ ಅನೇಕ ರಾಜರ್ಷಿಗಳ ಮಾರ್ಗವನ್ನು ನೀನು ಅವಲಂಬಿಸಿ ಅವದರಂತೆಯೇ ನಡೆಸು. ದೇವತ್ವ ಯೋಗ್ಯವಾದ ಮಾರ್ಗವನ್ನೇ ಅವಲಂಬಿಸು. ಧರ್ಮ ಪ್ರವರ್ತನೆಯುಳ್ಳ ರಾಜನನ್ನು ಇಹದಲ್ಲಿಯೂ ಸತ್ತ ಮೇಲೆ ಪರದಲ್ಲಿಯೂ ದೇವತೆಗಳು, ಋಷಿಗಳು, ಪಿತೃಗಳು, ಗಂಧರ್ವರು ಕೀರ್ತಿಸುವರು ಎಂದನು. ಓ ಧರ್ಮಪುತ್ರ, ಹೀಗೆ ಉಚಥ್ಯನು ಹೇಳಿದ ನೀತಿವಾದಗಳನ್ನು ಕೇಳಿ ಮಾಂಧಾತನು ಅದರಂತೆಯೇ ನಡೆಯುತ್ತಾ ಏಕಾಧಿಪತ್ಯದಿಂದ ಭೂಮಿಯನ್ನು ಆಳಿದನು. ನೀನು ಹಾಗೆಯೇ ಧರ್ಮಾನುವರ್ತಿಯಾಗಿ ಮಾಂಧಾತನಂತೆ ಭೂಮಿಯನ್ನು ಪಾಲಿಸು. ಸ್ವರ್ಗದಲ್ಲಿ ಉತ್ತಮ ಸ್ಥಾನವನ್ನು ಪಡೆ ಎಂದನು. ಇದು 91ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.